ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನದಲ್ಲಿ ವಿವಿಧ ಸಂಘಟನೆಗಳಿಂದ ಹೋರಾಟಗಳು ಹಾಗೂ ಮುಖಂಡರ ಹೇಳಿಕೆಗಳು ಭಾರಿ ಗಮನ ಸೆಳೆದಿದ್ದವು. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾಸ್ತನಾಯಕ ನೇತೃತ್ವದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಬಂದ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ. ಕರ್ನಾಟಕ ರಾಜ್ಯದ ಆರ್ಎಂಪಿ ವೈದ್ಯರ ಸಂಘ, ಕ್ರೈಸ್ ಶಾಲಾ ಅತಿಥಿ ಶಿಕ್ಷಕರ ಸಂಘ, ಅಖಿಲ ಕರ್ನಾಟಕ ಚರ್ಮಕಾರರ ಸಂಘ ಹೀಗೆ ಹಲವಾರು ಸಂಘಟನೆಗಳು ಹಾಗೂ ರೈತ ಮುಖಂಡರು ಆದ ಚೂನಪ್ಪ ಪೂಜೇರಿ, ರವಿ ಪಾಟೀಲ್ ಹೇಳಿಕೆಗಳು ಭಾರಿ ಗಮನ ಸೆಳೆದಿದ್ದಾವೆ. ನಮ್ಮ ನ್ಯೂಸ್ ಭದ್ರಾಜ ಉಪಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸುವ ಜೊತೆಗೆ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸುವರ್ಣಸೌಧದ ಒಂದು ರೀತಿ ಅಧಿವೇಶನದ ಒಂದು ರೀತಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ವಿಶೇಷವಾಗಿ ಕಬ್ಬು ಬೆಳೆಗಾರರ ಪರ ಸಾಕಷ್ಟು ರೀತಿ ಹೋರಾಟ ಮಾಡಿ ಯಶಸ್ವಿಯಾಗಿರ್ತಕ್ಕಂಥವ್ರು ಚೂನಪ್ಪಣ್ಣ ಪೂಜಾರಿ ಅವರು, ರೈತ ಪರ ಹೋರಾಟಗಾರರು. ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ರೈತ ಪರ ಸಂಘಟನೆಗಳು ಸೇರಿದ್ದಾರೆ. ಬನ್ನಿ, ಅವರು ಇವತ್ತು ಯಾವ ಉದ್ದೇಶಗಳಿಗೆ ಯಾವ ವಿಷಯಗಳ ಪರವಾಗಿ ಹೋರಾಟ ಮಾಡ್ತಾವ್ರೆ ಸಮಸ್ಯೆಗಳಿಗೆ. ಸರ್ ನಮಸ್ತೆ. ಈಗ ಆಲ್ರೆಡಿ ಒಂದ್ ರೀತಿ ಕಳೆದ ಇನ್ನ ದಿನಗಳು ಆಗಿಲ್ಲ, ವಿಶೇಷವಾಗಿ ತಿಂಗಳಾಗಿಲ್ಲ, ಒಂದ್ ರೀತಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸಫಲ ಕಂಡ್ರಿ. ಈಗ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದೀರಾ, ಏನೇನ್ ಹೋರಾಟ? ಅಧಿವೇಶನ ಸಂದರ್ಭ ಅಂದ್ರ ರೈತರ ಎಲ್ಲಾ ವಿಷಯದಾಗ ಕೂಡ ಸಂಕಷ್ಟದಾರ. ನಮ್ ಕಬ್ಬು ಒಂದ ಬೆಳಿ ಅಂತಲ್ಲ, ಎಲ್ಲಾ ಬೆಳೆಗೆ ನೋಡ್ರಿ. ಇವತ್ತು ಈಗ ತೊಗರಿ, ಕಡ್ಲಿ, ಇಡೀ ನಾಡಿನ ಎಲ್ಲಾ ಬೆಳೆಗಳಿಗೂ ಕೂಡ ಇವತ್ತು ಬೆಲೆ ಇಲ್ಲ. ಇವತ್ತು ಬೆಲೆ ಬರ್ಬೇಕಪ್ಪ ಅಂತಂದ್ರ ನಾವ ರಾಜ್ಯ ಸರ್ಕಾರಕ್ಕೆ ಏನ್ ಕೇಳತ್ತಪ್ಪ ಅಂದ್ರ 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ APMCಗೆ ತೆಗೆದಿಡ್ಬೇಕು. ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ. ನಮ್ಮ ಉಳ್ಳಾಗಡ್ಡಿ ಇರಲಿ, ಕಾಯಿಪಲ್ಯ ಇರಲಿ, ನಮಗೆ ಏನು ನಾಡಿನಾಗ ಬೆಳ್ತಕ್ಕಂಥ ರೈತರ ಪ್ರತಿಯೊಂದು ಸಂಕಷ್ಟಕ್ಕೆ ಅದು ಆರ್ಥಿಕವಾಗಿ ನೆರವಾಗ್ತದೆ. ನಾವು ಕಷ್ಟಪಟ್ಟು ಇವತ್ತು ಬೇಡಿಕೆ ಬೇಡೋದು, ನೀವು 3 ತಿಂಗಳಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು, ಅಡೋಟಿಗೆ ನಮ್ಮ ಖರೀದಿ ಮಾಲೆಲ್ಲ ಖರೀದಿ ಆಗೋದು. ಅದಕ್ಕಾಗಿ ರೈತರ ದಿಕ್ಕು ತಪ್ಪಿಸುವಂಥದ್ದು ಆಗಬಾರ್ದು. ರೈತರಿಗೆ ಹಾಲಿಗೆ ಒಂದು 100 ರೂಪಾಯಿ ರೇಟ್ ಕೇಳತ್ತು. ಯಾಕಂದ್ರೆ ಹಾಲ ಸಾಮಾನ್ಯವಾದ ತ್ರಾಸಿಲ್ಲ. ಇವತ್ತು ದನಕರ ಮೇಯಿಸ್ಬೇಕಂದ್ರೆ ಆ ರೈತ ಎಷ್ಟು ಸಂಕಷ್ಟದಾಗ ಅದನ್ನು ಗೊತ್ತದ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಹಾಲಿಗೆ ಕೂಡ 100 ರೂಪಾಯಿ ಮಾಡಬೇಕು. ವಿದ್ಯುತ್ ಹಗಲಿ 12 ತಾಸನ್ನು ಕರೆಂಟ್ ಕೇಳತ್ತು. ರಾತ್ರಿ ಹೊತ್ತು ನೀರು ಹಸಕ್ಕೆ ಆಗೋದಿಲ್ಲ. ಇಂಥ ಚಳಿ ಅಂತ ಸಂದರ್ಭದಾಗ ಯಾರ್ಯಾರು ಸಾಧ್ಯ ಐತೆನಾ? ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭೂಮಿಯನ್ನು ನೀರು ಹಾಸಲೇಬೇಕು, ಯಾಕಂದ್ರೆ ಬದುಕಕ್ಕಾಗೋದಿಲ್ಲ. ಸಾಕಷ್ಟು ತೊಂದರೆ ಐತಿ. ಹಗಲಿ 12 ತಾಸು ಮುಖ್ಯಮಂತ್ರಿ ಕರೆಂಟ್ ಕೊಡಬೇಕು. ಅಕ್ರಮ ಸಕ್ರಮ ಅನ್ನುವಂಥ ಏನು ಸ್ಕೀಮ್ ಬಂದ್ ಮಾಡ್ಯಾರೋ ಅದನ್ನು ಕೂಡ ಮುಂದುವರಿಸಬೇಕು. ಹೀಗೆ ನಾಡಿನ 30 ನೀರಾವರಿ ಯೋಜನೆಗಳು ಭಾಳಷ್ಟು ವಿಳಂಬಗ್ಯಾವ. ಎಲ್ಲ ನಾಡಿನ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬದಲು ಇವತ್ತ ಸಮಸ್ಯೆ ಬಗೆಹರಿಸಬೇಕು. ಇಲ್ಲೇ ರಾಜ್ಯದ ಮುಖ್ಯಮಂತ್ರಿ ಬರ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನ ವಿಶೇಷವಾಗಿ ಯಾವ್ಯಾವ ಸಂಘಟನೆಗಳು ನಿಮ್ಗೆ ಇದು ಮಾಡಿದ್ದಾರೆ ಸರ್? ಎಲ್ಲ ಸಾಮೂಹಿಕವಾಗಿ ನಾವ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಹೋರಾಟ ಇಟ್ಟದು, ಎಲ್ಲ ರೈತರಿಗೆ ಕರೆ ಕೊಟ್ಟದು. ಯಾರು ಬಂದ್ರು ಕೂಡ ಇಲ್ಲಿ ಮುಕ್ತ ಅವಕಾಶ ಐತಿ, ಎಲ್ಲರನ್ನು ಕೂಡ ಗೌರವಿಸ್ತೀವಿ. ಅಧಿವೇಶನ ಸ್ಟಾರ್ಟ್ ಆಗಿಂದ ಹೋರಾಟ ಮಾಡ್ತಾ ಇದ್ರೆ ಏನಾದ್ರು ಬಗೆಹರಿದಿದಾವ? ಸಾಕಷ್ಟು ಕೆಲಸಗಳು ಸಫಲ ಏನು ಇಲ್ಲ. ಇವ್ರು 4 ದಿವಸ ಇವತ್ತು ಕಾಲಹರಣ ಮಾಡಿದಾರೆ. ಯಾಕಂದ್ರೆ ಇದು ರೈತರ ಅಧಿವೇಶನ ಆಗ್ತಾ ಇಲ್ಲ. ಅದು ಅವ್ರ 224 ಮಂದಿ ಸರಿಯಾಗಿ ಹಾಜರು ಆಗ್ತಾ ಇಲ್ಲ. ತಮ್ಮ ಕ್ಷೇತ್ರದ್ದು ಸಾಕಷ್ಟು ಅನ್ಯಾಯ ಇದಾವ, ಆ ಭಾಗದಾಗ ನೋವುಗಳದಾವ, ಅದನ್ನು ಕೂಡ ಡಿಸ್ಕಷನ್ ಮಾಡತ್ತಿಲ್ಲ. ಅವ್ರು ಯಾಕೆ ಹಂಗೆ ಮಾಡ್ತಾರ ಅನ್ನೋದು ಇನ್ನು ಮುಂದಿನ ದಿನಮಾನದಾಗ ನಮ್ಮ ರೈತ ದೇವರುಗಳು ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು, ಅವ್ರಿಗೆ ಯಾವ ರೀತಿ ಆಕ್ರೋಶನ ವ್ಯಕ್ತಪಡಿಸ್ಬೇಕು ಅನ್ನೋದು ಇನ್ನು ಜನ ಮಾಡ್ಬೇಕಾಯ್ತು. ಇವತ್ತು ನಾವು ಅದನ್ನ ಮಾಡೋಕ್ಕಾಗಿ ಸರ್ಕಾರ ಎಚ್ಚರಿಕೆ ಮೂಡಿಸೋಕ್ಕಾಗಿ ನಮ್ಮ ಸಮಸ್ಯೆಗೆ ಪರಿಹಾರ ತಗೊಳಕ್ಕಾಗಿ ಇವತ್ತು ಬಂದಿವಿ. ಈಗ ತಾವು ಉತ್ತರ ಕರ್ನಾಟಕದವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳ್ಬಿಟ್ಟು ಆಡಳಿತ ಪಕ್ಷದ ಶಾಸಕರೇ ಇದ್ ಮಾಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ವಿಚಾರಕ್ಕ ತೊಂದರೆ ಆಗಂದ್ರೆ ಅದು ಒಂದು ಅನಿವಾರ್ಯ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಇವತ್ತ ಇಲ್ಲಿ ಇರ್ತಕ್ಕಂಥ ಶಾಸಕರು ಕೆಲಸ ತಗೋತಕ್ಕಂಥ ಜವಾಬ್ದಾರಿ ಐತಿ. ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡೋದ್ರಿಂದ ನಮ್ದೇನು ದೊಡ್ಡ ಸಾಧನೆ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಕುಂಠಿದಾಗ ಅಂದ್ರೆ ಪ್ರತ್ಯೇಕ ರಾಜ್ಯ ಕೇಳತ್ತಾರೋ. ಅದಕ್ಕಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗಾಗಿ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದ ಸರ್ಕಾರ ಒತ್ತಾಯ ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ಒಂದ್ ರೀತಿ ಇದಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ಕಡೆ ಅಥಣಿ ಆಗ್ಬೇಕು, ಒಂದ್ ಕಡೆ ಗೋಕಾಕ್ ಆಗ್ಬೇಕು, ಒಂದ್ ಕಡೆ ಚಿಕ್ಕೋಡಿ ಆಗ್ಬೇಕು. ಈಗ ಕಡ್ಡಾಯವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಅದು ಬಹು 40 ವರ್ಷಗಳಿಂದ ಹೋರಾಟ ಐತಿ. ಈಗಾದ್ರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು. ಚಳಿಗಾಲ ಅಧಿವೇಶನ ಮುಗಿಯುವೊಳಗಾಗಿ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ಜಿಲ್ಲಾ ಘೋಷಣೆ ಮಾಡಲೇಬೇಕಂತೇಳಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತೀವಿ. ಇವಿಷ್ಟು ಅಕ್ಷರ ಗೊತ್ತಾಯ್ತಲ್ಲ ಮಾನ್ಯ. ವಿಶೇಷವಾಗಿ ಸಾಕಷ್ಟು ಜನಪ್ರಿಯ ರೈತ ಹೋರಾಟಗಾರರು ಆಗಿರ್ತಕ್ಕಂಥ ನೇಗಿಲೇಗಿ ರೈತ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಾಟೀಲ್ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸರ್ ಹೇಳಿ ಸರ್. ನಾವು ಏನು ಕೇಳತ್ತವ ಅವ್ರಿಗೆ ಸರೌಂಡ್ 300-400 ಕಿಲೋಮೀಟರ್ ನಮ್ಗೆ ಒಳ್ಳೆ ಹಾಸ್ಪಿಟ್ಲ್ ಇಲ್ಲ. ನಾವು ಗೋವಾ ಮತ್ತು ಹುಬ್ಳಿ ಮತ್ತು ಈ ಕಡೆ ಇತರ ಭಾಗಕ್ಕೆ ಹೋಗ್ತೇವೆ, ಮಂಗಳೂರು ಹೋಗ್ತೇವೆ. ನಿಮಗೆ ವೋಟ್ ಹಾಕಿ ನಿಮ್ಮನ್ನು ಬೆಳೆಸಾಕ, ನಿಮಗೆ ಒಂದು ಎಲ್ಲ ಸವಲತ್ತುಗಳನ್ನ ಪಡ್ಕೋಕ ನಮಗೆ
ಆರ್ಥಿಕ ಪರಿಸ್ಥಿತಿಯಿಂದ ನಮ್ಗೆ ಆರೋಗ್ಯವಾಗಿರಾಕ ನಮ್ಗೆ ಒಳ್ಳೆ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಕಟ್ರಿ. ಆಮೇಲೆ ಶರಾವತಿದು ಏನು ಮಾಡತ್ತಿಲ್ಲ ಕೈ ಬಿಡ್ರಿ. ಯಾಕಂದ್ರೆ ಪಶ್ಚಿಮ ಘಟ್ಟ ಭಾಗದಾಗ ಮಳೆ ಅಭಾವ ಜಾಸ್ತಿ ಆಗೋದ್ರಿಂದ ಭೂ ಕುಸಿತೈತಿ. ಅವ್ರಿಗೂ ಗೊತ್ತೈತಿ ಇನ್ನು ಹೆಣಗೋಳು ಸಿಕ್ಕಿಲ್ಲ. ದಯವಿಟ್ಟು ಅಲ್ಲಿ ಜನಕ್ಕೆ ನಿಮ್ಗೆ ಓಟ್ ಹಾಕುವಂಥ ಜನಕ್ಕೆ ಆರೋಗ್ಯವಾಗಿ ಸುರಕ್ಷಿತವಾಗಿರುವಂಥ ಒಂದು ಹಾಸ್ಪಿಟ್ಲ್ ಕೇಳತ್ತವು. ಅದನ್ನ ನೀವು ಸರ್ಕಾರ ಯಾವುದೇ ಇರಲಿ ಪಕ್ಷಾತೀತವಾಗಿ ಇದಕ್ಕೆ ಬೆನ್ನು ಹತ್ತಿಕಾರ ಅಲ್ಲಿ ಜನರ ಹಿತಾದೃಷ್ಟಿ ಕಾಪಾಡೋ ನಿಟ್ಟಿನೊಳಗೆ ಜನರನ್ನು ಉಳಿಸುವಂಥ ನಿಟ್ಟಿನೊಳಗೆ ಕೆಲಸ ಮಾಡ್ಬೇಕಂತೇಳಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಮತ್ತು ಈಗ ಅಲ್ಲಿ ನಿರಂತರ ಹೋರಾಟಕ್ಕೆ ನಾವು ಎಲ್ಲ ರೈತರು ನಾವು ಬೆಂಬಲ ಕೊಡ್ತೇವೆ. ಅಲ್ಲಿ ಹಾಸ್ಪಿಟಲ್ ಉತ್ತರ ಕನ್ನಡ ಭಾಗದ ಇದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಮಾಡಕ್ಕೆ ನಾವು ನಿಸ್ಸದ್ವಾಗಿ ನಿಲ್ತವಂತ ಈ ಸರ್ಕಾರಕ್ಕೆ ಹೆಸರ ಕೊಡ್ತೇವೆ ನಾವು. ಒಂದ್ ರೀತಿ ಚಳಿಗಾಲದ ಅಧಿವೇಶನ 2ನೇ ವಾರದ ಒಂದ್ ರೀತಿ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಇಂಥ ಸಂದರ್ಭದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಒಂದ್ ರೀತಿ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಮನೆ ಮನೆಗೂ ಹೋಗಿ ಚಿಕಿತ್ಸೆ ಕೊಡ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಜನರಿಗೆ ಸುಲಭವಾಗಿ ಸಿಗ್ತಕ್ಕಂಥ ಡಾಕ್ಟರ್ಗಳು ವೈದ್ಯರು ಅನ್ಬೋದು. ವಿಶೇಷವಾಗಿ ಇವ್ರಿಗೆ ಯಾವುದೇ ರೀತಿ ಸವಲತ್ತಿಲ್ಲ, ಯಾವುದೇ ರೀತಿ ಏನು ಇಲ್ಲ. ಆದ್ರೂ ಸಹ ಅವ್ರು ಕೊಡ್ತಕ್ಕಂಥ ಸ್ವಲ್ಪ ಹಣಕ್ಕೆ ತಗೊಂಡೋಗಿ ಅವರು ಚಿಕಿತ್ಸೆ ಮಾಡ್ತಾರೆ. ಜನಗಳ ಗ್ರಾಮೀಣ ಪ್ರದೇಶದ ಜನತೆಯ ಆರೋಗ್ಯನ ರಕ್ಷಣೆ ಮಾಡ್ತಾರೆ. ವಿಶೇಷವಾಗಿ ಈ ಒಂದು ನೇತೃತ್ವ ವಹಿಸಿರ್ತಕ್ಕಂಥವ್ರು ಸಿದ್ದಾರೆಡ್ಡಿ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಈ ಒಂದು ಇವರ ಬೇಡಿಕೆಗಳೇನು, ಇವರ ಸಮಸ್ಯೆಗಳೇನು ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ಬರ್ರಿ ಸರ್, ಇಲ್ಲಿ ಬರ್ರಿ ಸರ್, ಹೇಳಿ. ಈಗ ವಿಶೇಷವಾಗಿ ಏನು ಬರೇ ನಿಮ್ಮ ಎಲ್ಲ ಸಾಕಷ್ಟು ಗ್ರಾಮೀಣ ಮೊದ್ಲಿಂದ ಸೇವೆ ಸಲ್ಲಿಸ್ಕೊಂತ ಬಂದ್ರಿ, ಏನಾದ್ರು ಸರ್ಕಾರ ಸ್ಪಂದನೆ ಮಾಡಿದ್ಯಾ? ಸರ್ಕಾರ ಸರ 2017ರಲ್ಲಿ ಈಗ ನಾವು ಸುಮಾರು ಒಂದು 15 ವರ್ಷಗಳಿಂದ ನಮ್ಮ ಹೋರಾಟ ಮುಂದುವರಿತಾ ಬಂದಿದೆ. ಸರ್ಕಾರ ಪ್ರತಿ ಸಲನೂ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಬಂದಿದೆ. ಆದರೆ ಅದರಲ್ಲಿ ಏನಾಯ್ತು ಅಂದ್ರೆ, ಮುಖ್ಯವಾಗಿ ರಮೇಶ್ ಕುಮಾರ್ ಸಾಹೇಬರು ಆರೋಗ್ಯ ಸಚಿವರಾಗಿದ್ದಾಗ ನಮ್ಮ ಒಂದು ಗ್ರಾಮೀಣ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತೇಳಿ ಅವ್ರು ಏನು ಮಾಡಿದ್ರು, ಎಲ್ಲರಿಗೆ ಒಂದು ತರಬೇತಿ ಕೊಟ್ಟು ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್ ಅಂತೇಳಿ ಗ್ರಾಮೀಣ ಚಿಕಿತ್ಸಕರು ಅಂತೇಳಿ ನಾವು ಒಂದಿಷ್ಟು ಲಿಮಿಟೇಷನ್ ಮೇಲೆ ತರಬೇತಿ ಕೊಡ್ತೀವಿ ಅಂತೇಳಿ ಅವರು ಒಂದು ಜೀವನ ಪಾಸ್ ಮಾಡಿದ್ರು ಸರ್. ಶಾಲಿನಿ ಮೇಡಮ್ ಅವರಿಗೆ ಪ್ರೆಸೆಂಟ್ ಏನು ಚೀಫ್ ಸೆಕ್ರೆಟರಿ ಇದ್ದಾರೆ, ಮೇಡಮ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು. ಅವ್ರ ನೇತೃತ್ವದಲ್ಲೇ ಒಂದು 3 ಸಭೆ ನಡೆದು ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೆದು ನಂತರ ಒಂದು ತೀರ್ಮಾನಕ್ಕೆ ಬಂದು ಜೀವ ಪಾಸ್ ಮಾಡಿದ್ರು. ಅದು ಕಾರಣಾಂತರಗಳಿಂದ ಅದು ಇಮಿಡಿಯೇಟ್ ಆಗಿ ಸರ್ಕಾರ ಮಿನಿಸ್ಟ್ರು ಆರೋಗ್ಯ ಸಚಿವರು ಬದಲಾವಣೆ ಆದರು, ಅದು ಅಲ್ಲಿಗೆ ಸ್ಥಗಿತಗೊಂಡಿತ್ತು. ಆದರೆ ಅದನ್ನ ಹಿಂಪಡೆದು ಕ್ಯಾನ್ಸಲ್ ಆಗಿಲ್ಲ ಸರ್. ಮತ್ತೆ ಅದೇ ಜೀವನ ನಮಗೆ ರಿವೋಕ್ ಮಾಡಿ ಮತ್ತೆ ತರಬೇತಿ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಸರ್. ಆದರೆ ತರಬೇತಿ ಅಂದ್ರೆ ನಮಗೇನು ಹೊಸದೇನಲ್ಲ, ಇದು ಇಂಡಿಯಾ, ನಮ್ಮ ಆಲ್ ಓವರ್ ಇಂಡಿಯಾ ಇದೆ ಸರ್. ಡಿಲ್ಲಿನಲ್ಲಿದ್ದಾರೆ ನಮ್ಮಂತ ಆರೋಗ್ಯ ಪ್ರಥಮ ಚಿಕಿತ್ಸಕರು, ಮತ್ತು ಆಮೇಲೆ ಜಾರ್ಖಂಡ್ನಲ್ಲಿದ್ದಾರೆ. ಈಗಾಗಲೇ ವೈಎಸ್ ರಾಜಶೇಖರ ರೆಡ್ಡಿ ಅವರು CM ಆಗಿದ್ದಾಗ ಆಂಧ್ರದಲ್ಲಿ ತರಬೇತಿ ಕೊಟ್ಟು ಅವರಿಗೆ ಒಂದು ಮಾನ್ಯತೆ ಕೊಟ್ಟರು. ಈಗ ಬಿಹಾರ್ನಲ್ಲಿ ಆಲ್ರೆಡಿ ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಜಾರ್ಖಂಡ್ನಲ್ಲಿನೂ ಅದೇ ಪ್ರಸ್ತಾವನೆ ನಡೀತಾ ಇದೆ. ಇಷ್ಟರಲ್ಲಿ ಅದನ್ನು ಮುಗಿತದೆ ಸರ್. ಅದೇ ತರನಾಗಿ ಯಾಕಂದ್ರೆ ಮುಂದುವರೆದ ಭಾಗವಾಗಿ ಎಲ್ಲ ಸಚಿವರಿಗೆ ಗೊತ್ತಿದೆ ನಮ್ಮ ಅವಶ್ಯಕತೆ ಇದೆ ಅಂತೇಳಿ. ಯಾಕಂತಂದ್ರೆ ಈಗ WHO ಇದ್ರ ಪ್ರಕಾರ ಆದ್ರೆ 1,000 ಜನಕ್ಕೆ ಒಬ್ರು ಡಾಕ್ಟರ್ ಇರ್ಬೇಕು. MBBS ಅಂದ್ರೆ ನಮ್ಮಲ್ಲಿ 20,000 ಜನಕ್ಕೆ ಒಬ್ರು ಡಾಕ್ಟರ್ ಇಲ್ಲ. ಅದಕ್ಕಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಹಾವು ಕಡಿತ, ಚೇಳು ಕಡಿತ, ವಿಶೇಷ ವನ್ಯ, ಸಣ್ಣ ಪುಟ್ಟ ವಾಂತಿ, ಭೇದಿ, ಈ ತರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಪ್ರಥಮ ಉಪಚಾರ ಮಾಡಿ ಹೈಯರ್ ಅಥಾರಿಟಿಗೆ ರೆಫರ್ ಮಾಡ್ಲಿಕ್ಕೆ ಒಂದು ಆರೋಗ್ಯದ ಸಹಾಯಕರು ಅಂತೇಳಿ, ಇಲ್ಲ ಹೆಲ್ತ್ ಗೈಡ್ ಅಂತೇಳಿ ನಮಗೆ ಒಂದು ಮಾನ್ಯತೆ ಕೊಟ್ಟು ಪ್ರಮಾಣ ಪತ್ರ ಕೊಡ್ತಾರೆ ಅಂತೇಳಿ ನಾವು ಆಶಾಭಾವನೆ ಇಟ್ಕೊಂಡು ಬಂದಿದ್ವಿ ಸರ್. ಇದು ಅದೇ ವಿಷಯವಾಗಿ ನಾವು ಸರ್ಕಾರದ 2ನೇ ವಾರದ ಒಂದ್ ರೀತಿ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು JDS ಮುಖಂಡರಾಗಿರ್ತಕ್ಕಂಥ ಸೂರಜ್ ಸೋನಿ ಅವರು ಮತ್ತೆ ಹಲವಾರು ಹೋರಾಟಗಾರರು ಮತ್ತೆ ವಿಶೇಷವಾಗಿ ಹಲವಾರು ರೈತ ಸಂಘ ಹೋರಾಟಗಾರರ ಒಂದ್ ರೀತಿ ಸಹಯೋಗದಲ್ಲಿ ಹೋರಾಟ ಮಾಡ್ತಾವ್ರೆ. ವಿಶೇಷವಾಗಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ ಮಾಡ್ತಕ್ಕಂಥದ್ದು, ಮತ್ತೆ ಶರಾವತಿ ಪಂಪ್ ಸ್ಟೋರೇಜ್ ಇದ್ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ವಿಷಯಗಳು ಇಟ್ಕೊಂಡು ಬಂದಿದ್ದಾರೆ. ಬನ್ನಿ ಆ ಹೋರಾಟಗಾರರು ಏನ್ ಹೇಳ್ತಾರೆ. ಸರ್ ನಮಸ್ತೆ. ವಿಶೇಷವಾಗಿ ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಜಲವಂತ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಉತ್ತರ ಕನ್ನಡ ಅನ್ಕೊಳ್ಳೆ ಸರ್ಕಾರ ನಿರ್ಲಕ್ಷ್ಯ ತೋರಿಸಿದಂಥ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಉತ್ತರ ಕನ್ನಡ. ಮತ್ತು ನಮ್ಮ ಉತ್ತರ ಕನ್ನಡ ತತ್ತರಿಸಿ ಯಾಕೆ ಹೋಗಿದೆ ಅಂದರೆ, ಒಂದು 79% ಆಫ್ ದ ಏರಿಯಾ ಇಸ್ ಕವರ್ಡ್ ಬೈ ಫಾರೆಸ್ಟ್ ಉತ್ತರ ಕನ್ನಡದಲ್ಲಿ. ಆ 21% ಜನಜೀವನ ಮಾಡ್ತಾ ಇದ್ದಾರೆ. ಈ ಗೋರ್ಮೆಂಟ್ ಪ್ರಾಜೆಕ್ಟ್ಗಳು ಬಂದು ಸರ್ವನಾಶ ಆಗ್ತಾ ಇದೆ. ಒಂದು ಸೀಬರ್ಡು, ನ್ಯೂಕ್ಲಿಯರ್ ಪ್ರಾಜೆಕ್ಟು ಮತ್ತು ಕಾಳಿ ಪ್ರಾಜೆಕ್ಟು, ಶರಾವತಿ ಪ್ರಾಜೆಕ್ಟ್. ಇದರಿಂದ ಈಗಾಗಲೇ ತತ್ತರಿಸೋಗಿದೆ. ಮತ್ತೆ ಯಾಕೆ ಲೋಡ್ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ನಾನು ಸ್ಪಷ್ಟವಾಗಿ ಒಂದು JDS ಪಕ್ಷದಲ್ಲಿದ್ದೀನಿ. ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ,
ಇಲ್ಲಿ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ಕರ್ಮಕಾಂಡ ಎದ್ದು ಕಾಣ್ತಿದೆ ಅನ್ನೋ ಕೂಗು ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟು ಈ ಏನು ಗೇರ್ಸಪ್ಪದಿಂದ ಮತ್ತೆ ವಾಪಸ್ಸು ನೀರು ಪಂಪ್ ಮಾಡಿ ಮತ್ತೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತಾರೆ. ಒಂದು ಅರ್ಥ ಆಗದಿರುವಂಥ ದೊಡ್ಡ ವಿಷಯ ಅಂದರೆ, ಇದೇ ಶರಾವತಿ ಪ್ರಾಜೆಕ್ಟು 50 ವರ್ಷದ ಇತಿಹಾಸ ಇದೆ. ಇದಕ್ಕೆ 78ರಲ್ಲಿ ಇದು ಆಗಿದೆ, ಯಾವುದು ಗೇರ್ಸಪ್ಪ ಪ್ರಾಜೆಕ್ಟು ಆಗಿದೆ. ಎಲ್ಲ ಸೇರಿ 36 ಟರ್ಬೈನ್ಗಳ ಮುಖಾಂತರ 1495 ಮೆಗಾವ್ಯಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತದೆ. ಅವ್ರೇನು ಹೇಳ್ತಾರೆ ಅಂದರೆ, ಇದೇ ಕರೆಂಟನ್ನು ಇದೇ ನೀರನ್ನ ಮೇಲೆ ತಗೊಂಡೋಗಿ ಮತ್ತೆ 2000 ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತಾರೆ. 8 ಟರ್ಬೈನ್ ಹಾಕೊಂಡು, ಅಂದ್ರೆ ಒಂದು ಟರ್ಬೈನ್ 240 ಮೆಗಾವ್ಯಾಟ್ ಇಂದ ಹಾಕೊಂಡು ಮಾಡ್ತೀನಿ ಅಂತಾರೆ. ನನಗೊಂದು ಅರ್ಥ ಆಗುದಿಲ್ಲ, ಈ ಹಳೇ ತಂತ್ರಜ್ಞಾನ ಇರುವ 36 ಟರ್ಬೈನ್ಗಳು 30, 40, 10 ಮೆಗಾವ್ಯಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಟರ್ಬೈನ್ಗಳಿದೆ. ಅದನ್ನೇ ಸರಿ ಮಾಡಿದ್ರೆ, ಟೆಕ್ನಿಕಲಿ ಅದನ್ನೇ ಸರಿ ಮಾಡಿಬಿಟ್ರೆ 1495 ಮೆಗಾವ್ಯಾಟ್ ಕರೆಂಟು ಈಗೇನು 20, 30, 10, 50 ಮೆಗಾವ್ಯಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಿದೆ, ಅದು ಆರಾಮಾಗಿ 3000, 3500 ಮೆಗಾವ್ಯಾಟ್ ಕರೆಂಟನ್ನು ರೀಚ್ ಮಾಡ್ಬೋದು. ಯಾಕೆ 2000 ಕರೆಂಟ್ ಹೊಸದಾಗಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಮಾಡೋದ್ರಿಂದ ನಾ ಹೇಳಿದ ರೀತಿ ಆರ್ಗನೈಸ್ ಮಾಡಿ ರೀಫರ್ಬಿಶ್ ಮಾಡೋದ್ರಿಂದ ಬರೀ ಒಂದು 5000 ಕೋಟಿ ಒಳಗೆ ಮುಗಿದೋಗ್ತದೆ. ಆದ್ರೆ ಈ ಹೊಸ ಪ್ರಾಜೆಕ್ಟ್ ಮಾಡೋದ್ರಿಂದ 25,000 ಕೋಟಿ ಅದ್ರ ಮೇಲೆ ವೆಚ್ಚ ಹಾಕ್ತಾರೆ. ಅಂದ್ರೆ ಅರ್ಥ ಏನು? ಅರ್ಥ ಭ್ರಷ್ಟಾಚಾರದ ಕರ್ಮಕಾಂಡ ಬಿಟ್ಟರೆ ಮತ್ತೇನಿಲ್ಲ. ಇದನ್ನು ನಾವು ವಿರೋಧ ಮಾಡ್ತೀವಿ. ಮತ್ತು ಅದು ಮಾಡೋದ್ರಿಂದ ಜನಜೀವನನೂ ಅಸ್ತವ್ಯಸ್ತ ಆಗ್ತದೆ. ಒಂದು ಕಣಿವೆ ಪ್ರದೇಶದಲ್ಲಿ ಎಡದಂಡೆ ಬಲದಂಡೆ ಶರಾವತಿ ನೀರನ್ನು ನಂಬ್ಕೊಂಡು ಎಷ್ಟು ಜನ ಇದ್ದಾರೆ, ಸಾಧಾರಣ 70-80 ಸಾವಿರ, 1 ಲಕ್ಷ ಜನ ಇದ್ದಾರೆ. ಅವ್ರಿಗೆಲ್ಲ ಉಪ್ಪು ನೀರು ಬರ್ತದೆ. ಮತ್ತು ಇಡೀ ನಮ್ಮ ಅಭಯಾರಣ್ಯ ಪ್ರದೇಶ ನಾಶ ಆಗೋಗ್ತದೆ ಇವರು ಸುರಂಗ ಮಾರ್ಗದಿಂದ. ಅದಕ್ಕಾಗಿ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯವರ ಕೂಗು, ಈ ಪಂಪ್ಡ್ ಸ್ಟೋರೇಜ್ ಕೈ ಬಿಡಬೇಕು ಮತ್ತು ಜನರಿಗೆ ನೆಮ್ಮದಿ ಮಾಡೋದಕ್ಕೆ ಅವಕಾಶ ಕೊಡಬೇಕು. ನಮ್ಮ ಹತ್ರ ಇವ್ರು ಏನಾದರೂ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ನಮ್ಮ ಹತ್ರ ಬಂದು ಚರ್ಚೆ ಮಾಡಲಿ. ಅಭಿವೃದ್ಧಿ ಮಾಡೋದಕ್ಕೆ ಮೀನುಗಾರಿಕೆ, ಕೃಷಿ ಮತ್ತು ಪ್ರವಾಸೋದ್ಯಮ ನಮ್ಮ ಜಿಲ್ಲೆಗೆ ಸಾಕು. ಇದರಲ್ಲೇ ನಾವು ಮಾಡಿ ತೋರಿಸ್ತೀವಿ ಈ ಜಿಲ್ಲೆ ನಂಬರ್ 1 ಜಿಲ್ಲೆ ಕರ್ನಾಟಕದಲ್ಲಿ ಅಂತ. ಅಷ್ಟೊಂದು ಸಂಪತ್ತು ಭರಿತ ನಾಡು ನಮ್ಮದು. ಅವ್ರು ಹಾಳು ಮಾಡುವಂಥದ್ದು ಈ ಇದು ಏನು ಸರ್ಕಾರ ತಗೊಂತ ಇದೆ ಅನ್ನೋದು ನನ್ನ ಭಾವನೆ. ಸರ್ಕಾರದ ವಿರುದ್ಧ ನಾವು ಇಡೀ ಜನ ಎತ್ತಿ ಹೇಳುವಂಥ ಪರಿಸ್ಥಿತಿ ಬರ್ತದೆ. ಭ್ರಷ್ಟಾಚಾರದ ವಿರುದ್ಧ ನಾವು ಎತ್ತಿ ಧ್ವನಿ ಏಳಿಸ್ತೀವಿ. ಮುಂದೊಂದು ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಇದಕ್ಕೆ ಸೃಷ್ಟಿ ಅಂತ ಇವತ್ತು ಮಾಸ್ತಪ್ಪ ನಾಯಕರು ಈ ಶರಾವತಿ ಪಂಪ್ ಸ್ಟೋರೇಜ್ ಅದು ತನಗೆ ಇದಾಗ್ತಾ ಇದೆ. ಸಾಕಷ್ಟು ವಿರೋಧಗಳು ನಡೀತಾ ಇದ್ರು ತನಗೆ ಇದಾಗ್ತಾ ಇದೆ. ಯಾಕೆ ಸರ್ ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ವಿರೋಧ ಮಾಡ್ತಾರೆ? ಎಲ್ಲ ಏನ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು? ನನ್ಗೆ ಗೊತ್ತಿಲ್ಲ, ಮ್ಯಾಚ್ ಫಿಕ್ಸಿಂಗು ಅಥವಾ ಕಾಗೇರು ಮೇಲ್ನೋಟಕ್ಕೆ ಬಂದಾಗಬೇಕು ಅಂತಾರೆ, ತಿರ್ಗಾ ಒಂದು ಹೇಳಿಕೆ ಕೊಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಅಷ್ಟೊಂದು ಪ್ರಭಾವ ಇದ್ದಾರೆ? ಏನಾಗ್ತದೆ ಇದು ಇವತ್ತು ನೋಡಿ, ಈಗ ಸರ್ಕಾರ ಇಲ್ಲಿ ಕರ್ನಾಟಕ ಸರ್ಕಾರ ಕೈಲಿದೆ. ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿದ್ದವರು ಮೇಲ್ ತೋರಿಸ್ತಾ ಇದ್ದಾರೆ, ಮೇಲಿನ ಸರ್ಕಾರ ಏನು ಮಾಡ್ತು, ಬಿಜೆಪಿ ಸರ್ಕಾರ ಮೇಲಿನ ಸರ್ಕಾರ ಏನು ಮಾಡ್ತು ಅನ್ನೋದು ಅದು ಅವರು ಕೇಳೋಕ್ಕಿಂತ ಮೊದಲೇ ನಿಮ್ಮ ಸರ್ಕಾರ ಏನು ಮಾಡ್ತಿದೆ ಅಂತ ಹೇಳಿ ಅಲ್ಲ. ಇವರು ಮಾಡ್ತಾ ಇದ್ದಾರೆ ಕೆಲಸ, ಮೇಲಿನ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನಾದರೂ ಪ್ರಪೋಸಲ್ ಮೇಲ್ ಕಳಿಸಿದ್ರೆ ಸೆಂಟ್ರಲ್ ಹೆಂಗೆ ರಿಜೆಕ್ಟ್ ಮಾಡೋಕ್ಕಾಗ್ತದೆ? ವಿತ್ ಪ್ರಾಪರ್ ಪೇಪರ್ಸ್ ಅವ್ರು ಕಳಿಸಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಈ ಸರ್ಕಾರನೇ ಮೇನು, ಎಕ್ಸಿಕ್ಯೂಷನ್ ಮಾಡೋದೇ ರಾಜ್ಯ ಸರ್ಕಾರ, ಇವರೇ ಸ್ಟಾಪ್ ಮಾಡೋದು. ನೋಡಿ, ಸುರಂಗ ಮಾರ್ಗ ಮಾಡ್ಲಿಕ್ಕೆ 18,000 ಮೆಟ್ರಿಕ್ ಟನ್ ಸ್ಫೋಟಕಗಳನ್ನು ವಾಪಸ್ತಾ ಇದ್ದಾರೆ. ಪರಿಸರವಾದಿಗಳು ಏನ್ ಮಾಡ್ತಾವ್ರು? ಅದೇ ಪರಿಸರವಾದಿಗಳು ಕೂಡ ಇದು ವಿರೋಧ ಉಂಟು. ಅದು ಏನಾಗಿದೆ ಈಗ ಅಂದ್ರೆ, ಆ ಧ್ವನಿಯನ್ನು ಇದು ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡುತ್ತಾ ಇದ್ದಾರೆ ಸರ್ಕಾರ. ಆದ್ರೆ ಈಗ ಮಾಸ್ತಪ್ಪ ನಾಯಕರು ವಿಶೇಷವಾಗಿ ಈ ಒಂದು ಹೋರಾಟವನ್ನು ಈಗ ಶುರು ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲ ಈಗ ಬಂದಿದ್ದೇವೆ. ಇಲ್ಲಿ ಒಂದು ಚಳಿಗಾಲದ ಅಧಿವೇಶನ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಬೇಕೆ ಹೇಳಿ ನಾವು ಎಲ್ಲ ಹೊನ್ನಾವರ ತಾಲೂಕಾ, ಭಟ್ಕಳ ತಾಲೂಕಾ ಮತ್ತು ಕುಮಟಾ ತಾಲೂಕಾದಿಂದ ಈಗ ಬಂದಿದ್ದೇವೆ. ಇದಕ್ಕೆಲ್ಲರಿಗೂ ನಮ್ಮ ಈ ಕೂಗು ಸರ್ಕಾರಕ್ಕೆ ಮುಟ್ಲಿ ಮತ್ತು ಈ ಸ್ಟೋರೇಜ್ ಈ ಒಂದು ಯೋಜನೆ ಬಂದಾಗಲಿ ಹೇಳಿ ನಾವೆಲ್ಲ ಸರ್ ಹೇಳಿ. ಇಷ್ಟೆಲ್ಲ ಆಗ್ತಾ ಇದೆ, ಯಾಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೌನ? ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬೇಕು ಅಂತ ಇದುವರೆಗೆ ಯಾವೊಬ್ಬ ನಾಗರಿಕರು ಉತ್ತರ ಕನ್ನಡದಿಂದ ಕೇಳಿಲ್ಲ. ಆದ್ರೆ
ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅನ್ನೋದು ನಾನಾ ವರ್ಷಗಳಿಂದ ಹೋರಾಟ ಬರ್ತಾ ಇದೆ. ಆದ್ರೆ ಯಾರು ಸಹಿತನು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಸಹಿತನು ಧ್ವನಿ ಎತ್ತಿಲ್ಲ. ಬಟ್ ಆದ್ರೆ ಈಗ ರಾಜಕಾರಣಿಗಳು, ಉದಾಹರಣೆಗೆ ನಮ್ಮ ಮಂಕಾಳ ವೈದ್ಯರು ಇರ್ಬೋದು, 3 ಅಧಿವೇಶನ ಆಯ್ತು, ಮಳೆಗಾಲದ್ದು, ಚಳಿಗಾಲದ್ದು, ಬೇಸಿಗೆಗಾಲದ್ದು. ಯಾವುದೇ ಒಂದು ಅಧಿವೇಶನದಲ್ಲೂ ಇವರು ಧ್ವನಿ ಎತ್ತಿಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಇರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು, ಧ್ವನಿ ಎತ್ತಿಲ್ಲ. ಅಂದ್ರೆ ಇವರು ಸಂಪೂರ್ಣವಾಗಿ ಹಿಂಬದಿಯಿಂದ ಸೂಟ್ಕೇಸ್ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇವರು ವೈಯಕ್ತಿಕವಾಗಿ ಮಾಡ್ತಾರ ಅಂತ ಹೇಳಿದ್ರೆ ಇವ್ರು ಮಾಡಿ ತೋರಿಸ್ಬೋದಿತ್ತಲ್ಲ. ಯಾಕೆ ಇವ್ರು ಮಾಡ್ತಾ ಇಲ್ಲ? ಇವ್ರು ಯಾಕೆ ಧ್ವನಿನೂ ಎತ್ತುತ್ತಲ್ಲ? ಇವ್ರು ಮಾಡಿಕಾಗಿಲ್ಲ ಅಂತ ಹೇಳಿದ್ರೆ ಅಧಿವೇಶನದಲ್ಲಿ ಇವರು ಧ್ವನಿ ಎತ್ತಬೇಕಾಗಿತ್ತು. ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತಲ್ಲ. ಅದಕ್ಕೋಸ್ಕರ ನಮ್ಗೆ ಅವರು ಧ್ವನಿ ಎತ್ತಿದ ಕಾರಣದಿಂದ ನಾವಿಲ್ಲಿ ಬಂದು ಇವತ್ತು ಹೋರಾಟಕ್ಕೆ ಇಳಿಬೇಕಾಗಿದೆ. ಇದ್ರ ಮಾತ್ರ ಅಲ್ಲ, ಇನ್ನೂ ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ಬೇರೆ ರೀತಿಯಿಂದ ನಾವು ಹೋರಾಟಕ್ಕೆ ಇಳಿತೇವೆ. ಯಾವುದೇ ಕಾರಣಕ್ಕೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಪಡೆಯುವುದು ನಮ್ಮ ಹಕ್ಕು, ನಮ್ಮ ಉತ್ತರ ಕನ್ನಡದ ಹಕ್ಕು. ನಾವು ಪಡ್ಕೊಳ್ತೀವಿ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇವತ್ತು ನನ್ನ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋರಾಟಗಾರರು ಬಂದಿದ್ದಾರೆ. ವಿಶೇಷವಾಗಿ ನನ್ನ ಕಿತ್ತೂರು ಮತ್ತೆ ಖಾನಾಪುರ ಸಹ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೈತೆ. ಈಗ ನನ್ನ ಸಹೋದರ ಜಿಲ್ಲೆಯ ಸಾಕಷ್ಟು ಸಮಸ್ಯೆಗಳು ಸಹ ಇದ್ರೂ ಸಹ ಎಲ್ಲೊಂದ್ ಕಡೆ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಪತ್ರಕರ್ತನಾಗಿ, ಹೋರಾಟಗಾರನಿಗೆ ನಾನು ಸಹ ಇವ್ರ ಹೋರಾಟಕ್ಕೆ ಬೆಂಬಲ ಕೊಡ್ತಾ, ಹೌದು, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದಾಗ ಬರೇ ಆ ಪ್ರವಾಸೋದ್ಯಮಕ್ಕೆ ಮತ್ತೆ ಬರೇ ಅವರ ಇದಕ್ ಮಾತ್ರ ಬರೇ ಉಪಯೋಗಿಸ್ಕೊತಾರೆ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಸಾಕಷ್ಟು ಈಗ ನೋಡಿ, ಕಳೆದ ಬಾರಿ ನಾನೇ ಪ್ರಸ್ತಾಪ ಮಾಡಿಸಿದ್ದು ಅಧಿವೇಶನದಲ್ಲಿ. ಅದ್ಯಾರೋ ಶಿವಾನಂದ್ ಕಡ್ತೋಲ್ಕರ್ ಅಂತ ಹೇಳ್ಬಿಟ್ಟು ಅನರ್ಹ ಏನೋ ವೈದ್ಯಕೀಯ ಇದ್ದಿದ್ರು. ಅವಾಗ ನಾನೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿಸಿದ್ದೆ. ಆನಂತರ ಹೊರಟೋದ್ರು ಬಿಡಿ. ಇವತ್ತು ದೊಡ್ಡ ಒಂದ್ ರೀತಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತವೆ. ಗ್ರಾಮೀಣ ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಏನಾರಾದ್ರೆ ದೂರದ ಒಂದ್ ರೀತಿ ಕಾರವಾರ್ಗೆ ಹೋಗ್ಬೇಕು, ಏನೋ ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗೆ. ಈಗ ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗೆ ಏನಕ್ಕೆ ತುರ್ತು ಚಿಕಿತ್ಸೆಗೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಾರರು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಇವಾಗ ಅಣ್ಣನವರಾಗಿರ್ತಕ್ಕಂಥ ಏನು ಮುಖಂಡರಾಗಿರ್ತಕ್ಕಂಥ ಸೋನಿಯಾ ಅಣ್ಣವರು ಸಹ ಸಾಕಷ್ಟು ಒಂದ್ ರೀತಿ ಹೋರಾಟಗಳನ್ನ ಧ್ವನಿ ಎತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದ್ ಯಾಕೆ ಏನೋ ಮಂಕಾಳ ವೈದ್ಯವರು ಬರೇ ಸಮುದ್ರ ಕಂಡ್ರೆ ಬಿಟ್ಟು ಈಜಾಡ್ತಾರೆ, ಪರಂತು ನೀವ್ ಎಲ್ಲಿ ಕೆಲಸ ಮಾಡಿದೀರಾ ಮಂಕಾಳ ವೈದ್ಯವರೇ? ಮೊನ್ನೆ ನಿಮ್ ಸಂದರ್ಶನ ತಗೊಳಕ್ ಹೋದ್ರೆ ಬತ್ತೆ ಅಂತ ಹೇಳ್ಬಿಟ್ಟು ಹೊಂಟೋಯ್ತಿರಲ್ಲ ನೀವು. ನಿಮ್ಗೆ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ? ನಿಮ್ಮ ಉತ್ತರ ಕನ್ನಡ ಜಿಲ್ಲೆನೇ ಇದಾಗ್ತಾ ಇದೆ ನೋಡಿ. ಆ ಶರಾವತಿ ಪಂಪ್ ಸ್ಟೋರೇಜ್ ಇಂದ ಏನ್ ಉಪಯೋಗ, ಏನಾಗಬೇಕಾಗಿತ್ತು? ಜನಗಳು ಚೆನ್ನಾಗಿದ್ರು, ಮತ್ತೆ ಅಲ್ಲಿರ್ತಕ್ಕಂಥ ಪ್ರಾದೇಶಿಕ ಒಂದ್ ರೀತಿ ಅಸಮತೋಲನ, ನೈಸರ್ಗಿಕ ಅಸಮತೋಲನ ಆದ್ರೆ ಯಾರೇ ಜವಾಬ್ದಾರಿ? ಆಯ್ತಾ? ಇವೆಲ್ಲ ಮನಗಾಣಬೇಕು ದಯವಿಟ್ಟು. ಇಂಥ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಏನ್ ಮಾಡ್ತಾವ್ರೆ? ಯಾಕೆ ಒಂದ್ ರೀತಿ ಸಬಲೀಕರಣವಾಗಿ ಯಾಕೆ ಗಡ್ಸಾಗಿ ಯಾಕೆ ಧ್ವನಿ ಎತ್ತ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನೀವೆಲ್ಲ ಕರೆಕ್ಟ್ ಆಗಿದ್ರೆ ಈ ಹೋರಾಟಗಾರರು ಇಲ್ಲ ಬರ್ತಿದ್ರು. ಆಯ್ತಾ? ಹಾಗಾಗಿ ದಯವಿಟ್ಟು ಇದನ್ನ ಬಂದ್ ಮಾಡ್ಬೇಕು. ಶರಾವತಿ ಪಂಪ್ ಸ್ಟೋರೇಜ್ ನ ಮತ್ತೆ ಜೊತೆಗೆ ಆ ಮಲ್ಟಿ ಸ್ಪೆಷಾಲಿಟಿನ ಹಾಸ್ಪಿಟ್ಲ್ ಆರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಪರವಾಗಿ ನಾನು ಒಬ್ಬ ಪತ್ರಕರ್ತಾಗಿ ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ನಾನಿವತ್ತು ಒಂದ್ ರೀತಿ ಸುವರ್ಣಸೌಧ ಒಂದ್ ರೀತಿ ಅಧಿವೇಶನ ಸಂದರ್ಭದಲ್ಲಿ ಬಂದಿದ್ದೀನಿ. ನನ್ನ ಸ್ನೇಹಿತ ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ವಸಂತ್ ಅಂತ ಹೇಳ್ಬಿಟ್ಟು RMP ಒಂದ್ ರೀತಿ ವೈದ್ಯರ ಸಂಘದ ಅಧ್ಯಕ್ಷ, ಅವನು ಕಾಲ್ ಮಾಡಿದ್ದ. ಇಲ್ಲಿ ನಮ್ಮವರೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾವ್ರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಅವ್ರು ಇದ್ ಮಾಡಿ ಅಂತ. ಸದರಿ ಪ್ರಕಾರ ನಾನು ಬಂದು ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘಕ್ಕೆ ಬಂದು ತಾವೆಲ್ಲ ಸಮಸ್ಯೆಗಳು ಚರ್ಚೆ ಮಾಡಿದೆ. ವಾಸ್ತವ ಕತ್ರಾಗಿದೆ. ಯಾಕಪ್ಪ ಅಂದ್ರೆ ಪತ್ರಕರ್ತನಾಗಿ, ಹೋರಾಟಗಾರರಾಗಿ ಹೇಳೋದಾದ್ರೆ ಪಾಪ, ಯಾಕಪ್ಪ ಅಂದ್ರೆ ಮೊದ್ಲಿಂದನೂ ತಲೆತಲಾಂತರಗಳಿಂದ ಈಗ ಇವಾಗೇನೋ ಸರ್ಕಾರಗಳು ಬಂದಿದ್ದಾವೆ, ಎಲ್ಲ ಬಂದಿದ್ದಾವೆ. ಮೊದ್ಲು ಆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ರು ವೈದ್ಯರು ಅಂತ ಇರ್ತಿದ್ರು, ಏನಾರಾದ್ರೆ ಹೋಗ್ತಿದ್ರು. ಅದೇ ರೀತಿ ಪಾರಂಪರಿಕವಾಗಿ ಮುಂದುವರ್ಕಂತ ಬಂತು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದಿಷ್ಟೇ. ಈಗ ಆಯ್ತಪ್ಪ, ಓಕೆ, ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವಾಗ ತಾನೇ ದಿನೇಶ್ ಗುಂಡೂರಾವ್ ಅವ್ರದ್ದು ನಾನು ಇಂಟರ್ವ್ಯೂ ಮಾಡ್ಕೊಂಡು ಬಂದೆ ಈಗ ಜಸ್ಟ್. ಈಗ ನಾನು ಕೇಳೋದು, ಪ್ರತಿ ಹಾಸ್ಪಿಟ್ಲು, ಪ್ರತಿ ಉಪ ಆರೋಗ್ಯ ಕೇಂದ್ರಗಳು ಎಲ್ಲ ಇದಾವೆ. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಉಪ ಆರೋಗ್ಯ ಕೇಂದ್ರಗಳು ಎಷ್ಟು ಸ್ಟಾರ್ಟ್ ಇದಾವೆ? ಒಂದು ಪ್ರಶ್ನೆ. ಎಷ್ಟು ಸಿಬ್ಬಂದಿಗಳಿದ್ದಾರೆ, ಎಷ್ಟು ಡಾಕ್ಟರ್ಗಳಿದ್ದಾರೆ? ದಯವಿಟ್ಟು ಹೇಳ್ಬಿಡ್ರಪ್ಪ. ಇಂಥ ಸಂದರ್ಭದಲ್ಲಿ ಕರೋನಾ ಮತ್ತೆ ಪ್ರವಾಹದಂತ ಸಂದರ್ಭದಲ್ಲಿ ಈ ಡಾಕ್ಟರ್ಗಳೇ ಬೇಕಾಯ್ತು, ನಮ್ಮ ಹೆಮ್ಮೆಯ ಡಾಕ್ಟರ್ಗಳು.
ಪಾಪ ಇವರು ತನ್ನ ಕುಟುಂಬ ಮತ್ತೆ ತನ್ನ ಆರೋಗ್ಯವನ್ನ ಲೆಕ್ಕಿಸದೆ ಗ್ರಾಮೀಣ ಪ್ರದೇಶದ ಆರೋಗ್ಯ ಪರಿಸರವನ್ನ ಕಾಪಾಡಿರ್ತಕ್ಕಂಥ ಕೀರ್ತಿ ಈ ಗ್ರಾಮೀಣ ಪ್ರದೇಶದ ವೈದ್ಯರ ಸಂಘಕ್ಕೆ ಸಲ್ತದೆ. ಯಾಕಪ್ಪ ಅಂತಂದ್ರೆ ಪಾಪ ನೋಡಿ, ಹಿಂದೆ ಯಾರೋ ಸಚಿವರು ಬಂದಿದ್ರು, ರಮೇಶ್ ಕುಮಾರ್ ಸಾಹೇಬ್ರು, ಅವ್ರೇನೋ ಇದ್ ಮಾಡಿದ್ರಂತೆ, ಸಾಕಷ್ಟು ಆರೋಗ್ಯ ಸಚಿವರು ಬಂದೋದ್ರು. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಬರೇ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಇದಿದೆ. ಇಂಥ ಸಂದರ್ಭದಲ್ಲಿ ಇವ್ರಿನ ಈತನು ಕಾಯ್ರಿ. ಯಾಕಪ್ಪ ಅಂತಂದ್ರೆ ಈಗ ನಮ್ಮಂತವ್ರು ಫಾರ್ ಎಕ್ಸಾಂಪಲ್ ಓಪನ್ ಆಗಿ ಹೇಳ್ತೀನಿ ನಾನು, ನಮ್ಮಂತವ್ರು ಇವ್ರು ಪಾಪ ಇವರೆಲ್ಲ ಇರ್ತಾರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡ್ಕೊತೀರಾ ಯಾಕೆ ಅಂತ ಬಿಟ್ಟು ನಮ್ಮಂತವ್ರು ಬ್ಲಾಕ್ ಮೇಲ್ ಮಾಡ್ತೀವಿ, ಆಯ್ತಾ? ಇಂಥ ಸಂದರ್ಭದಲ್ಲಿ ಯಾವ ರೀತಿ ಇವ್ರಿಗೆ ನ್ಯಾಯ ಆಯ್ತಾ? ಇಲ್ಲಾಂದ್ರೆ ಅವ್ರು ಏನಾದ್ರು ಒಂದು ಪಾಪ ಏನೋ ಮಾಡಕ್ ಹೋಗಿರ್ತಾರೆ, ಏನೋ ಒಂದ್ ಇದಾದಾಗ ಒಳ್ಳೇದಂತೂ ತೋರ್ಸಲ್ಲ, ಕೆಟ್ಟದನ್ನ ತೋರಿಸ್ಬಿಟ್ಟು ಅವ್ರನ್ನ ಇದ್ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸೂಕ್ತ ರಕ್ಷಣೆ ಬೇಕಾಗಿದೆ. ಅಲ್ಲ, ಈಗ ಸಾಕಷ್ಟು ನಾವೇ ಫೇಸ್ ಮಾಡಿದೀವ್ರಿ, ಆಯ್ತಾ? ಯಾಕೆ ಓಪನ್ ಆಗಿ ಹೇಳ್ಬೇಕಾಗ್ತೈತೆ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಇವ್ರಿಗೊಂದು ಸಂಘ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅವ್ರಿಗೆ ಮಾನ್ಯತೆ ಕೊಡಿ, ಮಾನ್ಯತೆ ಪ್ರಮಾಣ ಪತ್ರ ಕೊಡಿ. ಇಲ್ಲಪ್ಪ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರಿ ನೀವು, ಅವ್ರು ಸೂಕ್ತ ತರಬೇತಿ ಕೊಡಿ, ತರಬೇತಿ ಕೊಟ್ಬಿಟ್ಟು ಒಂದು ಇದ್ ಮಾಡಿ, ಆಯ್ತಾ? ಪ್ರತಿ ಗ್ರಾಮೀಣ ಪ್ರದೇಶದಲ್ಲೂ ಈಗ ಯಾವ್ದೋ ಒಂದು ಕಾರ್ಮಿಕ ಬಂಧು ಅಂತ ಮಾಡಿದ್ರಿ, ಪಶು ಬಂಧು ಅಂತ ಮಾಡಿದ್ರಿ, ಉದ್ಯೋಗ ಬಂಧು ಅಂತ ಮಾಡಿದ್ರಿ, ಅದೇ ರೀತಿ ಆರೋಗ್ಯ ಬಂಧು ಅಂತ ಹೇಳ್ಬಿಟ್ಟು ಮಾಡಿ. ಆಶಾ ಕಾರ್ಯಕರ್ತರು ಬೇರೆದಕ್ಕೆ ಇದ್ ಮಾಡ್ತಾರ್ರಿ, ಆಯ್ತಾ? ಹಾಗಾಗಿ ದಯವಿಟ್ಟು ಪಾಪ ಇವ್ರು ಅಲ್ಲಿಂದ ನೋಡಿ ರಾಜ್ಯಾದ್ಯಂತ ಎಷ್ಟೋ 700 ಜನ ಬಂದಿದ್ದಾರೆ ಅಂತ ಹೇಳ್ದ ನನ್ನ ಸ್ನೇಹಿತ, ಆಯ್ತಾ? ಹಾಗಾಗಿ ದಯವಿಟ್ಟು ಇವ್ರದವ್ರಿಗೆ ಯಾಕಪ್ಪ ಅಂತಂದ್ರೆ ಅವ್ರೇನ್ ನಿಮ್ಮ ಹತ್ರ ಏನು ದುಡ್ಡು ಕೊಡಿ, ನಮ್ ಪರ್ಮಿಟ್ ಮಾಡಿ ಸೇವಾ ಭದ್ರತೆ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದ್ ತರಬೇತಿ ಕೊಟ್ಬಿಟ್ಟು ಮಾನ್ಯತೆ ಕೊಡಿ, ನಮ್ಗೆ ಇದ್ ಮಾಡಿ ಅಂತ ಕೇಳ್ತಾವ್ರೆ. ದಯವಿಟ್ಟು ಇಂಥ ಹೋರಾಟಕ್ಕೆ ನಾನು ಸಹ ಪತ್ರಕರ್ತ ಬೆಂಬಲ ಕೊಡ್ತೀನಿ. ದಯವಿಟ್ಟು ಇದನ್ನ ಸರ್ಕಾರ ಮನ್ನಿಸ್ಬೇಕು. ಮತ್ತೆ ಆ ಜನಪ್ರತಿನಿಧಿಗಳು ಇವ್ರು ಬರೇ ಇವ್ರು ಪಾಪ ಎಲ್ಲ ಡಿಗ್ರಿ ಆಗಿದ್ದಾರೆ, ಓಕೆ, ಇವ್ರ ಫ್ಯಾಮಿಲಿ ಎಲ್ಲ ಇದೆ, ಬರೇ ಇವ್ರ ಫ್ಯಾಮಿಲಿಗಳು ಬರೇ ವೋಟ್ ಬ್ಯಾಂಕ್ ಮಾತ್ರ ನಿಮಗ್ ಬೇಕಾ, ಆಯ್ತಾ? ಇವ್ರು ಬರೇ ಇವ್ರು ಎಲೆಕ್ಷನ್ ಟೈಮಲ್ಲಿ ಇವ್ರು ವೋಟ್ ಬ್ಯಾಂಕ್ ಬೇಕು, ಇವ್ರ ಫಾಲೋವರ್ಸ್ ಇವ್ರದೇ ಆದ ಒಬ್ಬೊಬ್ಬ ಡಾಕ್ಟರ್ಗೂ ಒಬ್ಬೊಬ್ಬ ಫಾಲೋವರ್ಸ್ ಇರ್ತಾರೆ, ಒಬ್ಬೊಬ್ಬ ಡಾಕ್ಟರ್ಗೂ ಸಹ ಒಬ್ಬ ಹಳ್ಳಿನೇ ಟರ್ನ್ ಮಾಡೋ ಕೆಲಸ ಇರುತ್ತೆ. ಇಂಥ ಸಮಯ ಎಲೆಕ್ಷನ್ ಟೈಮ್ ಬರ್ತೀರಾ, ಡಾಕ್ಟ್ರೇ ನಾವ್ ಈ ಕಡೆ ಸ್ಟೂಡೆಂಟ್ ಅಂತೀರಾ ಮೀರು, ಆಯ್ತಾ? ಇಂಥ ಸಂದರ್ಭದಲ್ಲಿ ದಯವಿಟ್ಟು ಇಂಥವ್ರಿಗೆ ಹಿತ ಕಾಯ್ರಿ. ದಯವಿಟ್ಟು ಆರೋಗ್ಯ ಪ್ರಪಂಚ ಉಳಿತೈತೆ ಅಂತಕ್ಕಂಥದ್ದು ಪತ್ರಕರ್ತರ ಅಭಿಪ್ರಾಯ. ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಇವ್ರ ಬಗ್ಗೆನೂ ಸಹ ಚರ್ಚೆ ಮಾಡಿ ಆ ಒಂದು ಸಾಧ್ಯತೆಯಲ್ಲಿ ಇವ್ರಿಗೆ ಕೊಡ್ತಕ್ಕಂಥ ಸವಲತ್ತು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನಿವತ್ತು ಒಂದ್ ರೀತಿ ಸುವರ್ಣಸೌಧ ಅಧಿವೇಶನದ ಸುವರ್ಣ ಗಾರ್ಡನ್ಗೆ ಬಂದು ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಕ್ರೈಸ್ ರಾಜ್ಯ ಎಲ್ಲ ವಸತಿ ಶಾಲಾ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಬಹುಶಃ ಮತ್ತೆ ಭಾಗಶಃ ಇಲ್ಲಿ ಏನಾಗಿದೆ ಅಂದ್ರೆ ಮೊದಲಿಂದನೂ ಸಹ ಒಂದ್ ರೀತಿ ಮೊರಾರ್ಜಿ ದೇಸಾಯಿ ಸಾಕಷ್ಟು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪಾಪ ಯಾವುದೇ ರೀತಿ ಅವ್ರಿಗೆ ಸೇವಾ ಭದ್ರತೆ ಇಲ್ಲ, ಯಾವುದೇ ರೀತಿ ಸವಲತ್ತುಗಳಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂಥ ಅದೇನೋ ನೀವು ಗೌರವಧನ ಕೊಡ್ತಾರಲ್ಲ ಅದನ್ನ ಮಾತ್ರ ನಂಬ್ಕೊಬಿಟ್ಟು ಏನು ಯಾವಾಗ ಘೋಷಣೆ ಐತೆ ಅವಾಗಿಂದ ಕೆಲಸ ಮಾಡ್ತಾವ್ರೆ. ಇಲ್ಲಿವರೆಗೂ ಸಹ ಕನಿಷ್ಠ ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಈಗ ಪದೇ ಪದೇ ಏನಪ್ಪಾ ಮಾಡ್ತಾರಂದ್ರೆ ಮೊರಾರ್ಜಿ ಶಾಲೆಯಲ್ಲಿ ಏನಾದ್ರು ಇದಾದ್ರೆ ಅಷ್ಟಾಯ್ತು ಇಷ್ಟಾಯ್ತು, ಆ ಅತಿಥಿ ಉಪನ್ಯಾಸಕರು ಹಿಂಗ್ ಮಾಡ್ತಾರೆ ರಿಸಲ್ಟ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ದೂಷಣೆ ಮಾಡ್ತೀರಾ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ, ಈಗ ನಾನು ಕೇಳೋದು ನಿಮ್ಗೆ, ದಯವಿಟ್ಟು ನೀವು ಅದ್ರ ತಕ್ಕನಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರುಗಳಿರ್ಬೋದು, ಶಿಕ್ಷಕರಿಗಿರ್ಬೇಕು, ಕೊಡ್ತಕ್ಕಂಥ ಸವಲತ್ತುಗಳು ಕೊಡ್ಬೇಕಲ್ಲ, ಅದು ನಿಮ್ ಜವಾಬ್ದಾರಿ ಮತ್ತೆ ಕರ್ತವ್ಯ. ಹಾಗಾಗಿ ನಾನು ಸಹ ಒಬ್ಬ ಪತ್ರಕರ್ತ ಹಾಗೂ ಹೋರಾಟಗಾರನಾಗಿ ಈ ಒಂದು ಇವರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ. ಜೊತೆಗೆ ದಯವಿಟ್ಟು ನಾನು ಸಹ ಆಗ್ರಹ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾಕಪ್ಪ ಅಂತಂದ್ರೆ ನಮ್ಮ ಒಂದ್ ರೀತಿ ಮಕ್ಕಳು ನಮ್ಮ ಈ ದೇಶದ ಪ್ರಮುಖ ಪ್ರಜೆಗಳನ್ನ ರೂಪಿಸ್ತಕ್ಕಂಥ ಈ ಅತಿಥಿ ಶಿಕ್ಷಕರಿಗೆ ನೀವು ಕೊಡ್ತಕ್ಕಂಥ ಸವಲತ್ತುಗಳು ಕೊಟ್ರೆ ಏನ್ ದಾಡಿ ನಿಮ್ಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಮನೆ ಬರ್ತಾನೆ. ಇನ್ನ ಜನಪ್ರತಿನಿಧಿಗಳು ಪಾಪ ಇವರೆಲ್ಲ ಪದವೀಧರರಿದ್ದಾರೆ, ಕೆಲವರು ಪದವೀಧರದ ಮೇಲೆ ಆಯ್ಕೆ ಆಗಿ ವಿಧಾನ ಪರಿಷತ್ ಪ್ರವೇಶ ಮಾಡಿರೋದಿದ್ದಾರೆ. ಮತ್ತೆ ಕೆಲವರು ಅವ್ರಿಗೆಲ್ಲ ಸಾಕಷ್ಟು ಸುಮಾರು 700ಕ್ಕಂತೂ ಹೆಚ್ಚು ಜನ ಇದ್ದಾರೆ ಅಂತ ಕೇಳಲ್ಪಟ್ಟೆ. ಈಗ ಬರೇ ಜನಪ್ರತಿನಿಧಿಗಳು ಇವ್ರ ಕುಟುಂಬಗಳು ಮತ್ತೆ ಇವ್ರು ಇರ್ತಕ್ಕಂಥ ಬರೇ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡ್ಕೊಂಡ್ರೆ ನೀವು ದಯವಿಟ್ಟು ಏನ್ರಿ ಇದು ಇಂಥ ತಾರತಮ್ಯ? ದಯವಿಟ್ಟು ನಾನಂತೂ ಇದನ್ನ ಖಂಡಿಸ್ತೀನಿ.
ದಯವಿಟ್ಟು ಇಂಥ ಏನು ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಕೊಡಬೇಕು. ಆ ವಿಧಾನ ಪರಿಷತ್ ಸದಸ್ಯರುಗಳು ದಯವಿಟ್ಟು ಬಂದು ಇವ್ರಿಗೆ ಒಂದು ಧೈರ್ಯನ ತುಂಬಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮೊನ್ನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.